ಎಲ್ಲ ಮಹಾವತಾರ ಬಾಬಾಜಿಯವರಿಗೆ, ಹಾಗೆ ನಮ್ಮ ಲಕ್ಷ್ಮೀ ರಂಗನಾಥ ಗುರುಗಳಿಗೆ, ನನ್ನ ಹೆತ್ತ ತಂದೆ ತಾಯಿಯರಿಗೆ, ಆ ಸುಭಾಷ್ ಪತ್ರಿಜಿ ಸರ್ಗೆ, ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಚಿಕ್ಕ ಅನುಭವನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ನಾನು ನನ್ನ ಕಿರು ಪರಿಚಯ ಮೊದಲು ಮಾಡ್ಕೋತೇನೆ. ನನಗೆ ಯೋಗಕ್ಕೆ ನಾನು ಹೇಗೆ ಬಂದೆ ಅನ್ನೋದಕ್ಕೆ ನನಗೆ ಈ ಪರಿಚಯ ಇಂಪಾರ್ಟೆಂಟು. ನಾನು ಹುಟ್ಟಿದ್ದು ಒಂದು ಚಿಕ್ಕ ಹಳ್ಳಿಲಿ. ನನ್ನ ತಂದೆ ತಾಯಿ ಅವಿದ್ಯಾವಂತರೇ ಅಂತ ಹೇಳ್ಬೇಕು. 4ನೇ ಕ್ಲಾಸ್ ಓದಿದ್ದು ತಂದೆ, 2ನೇ ಕ್ಲಾಸ್ ಓದಿದ ತಾಯಿ. ನಮ್ಮ ಕುಟುಂಬದಲ್ಲಿ ನಮ್ಮ ನಮ್ದು ಕೃಷಿಕ ಕುಟುಂಬ. ನಮ್ಮ ತಂದೆ ತುಂಬಾ ಹಾರ್ಡ್ ವರ್ಕರ್, ತಂದೆ ತಾಯಿ ಇಬ್ರು ಹಾರ್ಡ್ ವರ್ಕರ್ಸ್ ಆಗಿದ್ರು. ನಾವು 5 ಜನ ಮಕ್ಕಳು. 5 ಜನ ಮಕ್ಕಳನ್ನ ಸಾಕ್ಬೇಕಂದ್ರೆ ಕಷ್ಟದಲ್ಲೇ ಇದ್ವಿ. ಸೊ ಇಲ್ಲಿ ನನ್ಗೆ ನಮ್ಮ ತಂದೆ ಅವರ ಬಾಲ್ಯದಲ್ಲಿ ತುಂಬಾ ಅವರ ಹೊಟ್ಟೆಲಿ ಒಂದು ಗೆಡ್ಡೆ ಇತ್ತಂತೆ. ಸೊ ಅದನ್ನ ಕರಗ್ಸೋಕೆ ಅಂತ ಹೇಳಿ ಅವರು ಬೇರೆ ಊರಿಗೆ ಹೋಗಿ, ಮನೆಯಲ್ಲಿ ಯಾರಿಗೂ ಹೇಳ್ದಂಗೆ ಬೇರೆ ಊರಿಗೆ ಹೋಗಿ ಆ ಗೆಡ್ಡೆ ಕರಗ್ಸಕ್ಕೆ ಅಂತ ಯೋಗಾಸನಗಳನ್ನ ಕಲ್ತು, ಅದ್ರ ಜೊತೆಗೆ ಟೈಲರಿಂಗ್ ಕಲ್ತು ಅವರ ಜೀವನನ ಸ್ಟಾರ್ಟ್ ಮಾಡಿದ್ರಂತೆ. ಆಮೇಲೆ ವಾಪಸ್ ಬಂದು ಊರಲ್ಲಿ ಕೃಷಿ ವೃತ್ತಿಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರು ಪ್ರತಿದಿನ ನನ್ನ ಹೊಟ್ಟೆಯಲ್ಲಿ ಗೆಡ್ಡೆ ಇತ್ತು, ನನ್ನ ಅನಾರೋಗ್ಯದಲ್ಲಿ ಇದ್ದೆ, ನಮ್ಮಪ್ಪ ಅದನ್ನ ಮಾಡ್ಲಿಲ್ಲ, ಇದನ್ ಮಾಡ್ಲಿಲ್ಲ, ನಾನೇ ಹುಷಾರ್ ಮಾಡ್ಕೊಂಡೆ ಅಂತ ಹೇಳೋದು. ಅದ್ರ ಜೊತೆಗೆ ಅವರು ಲೀಲಾಜಾಲವಾಗಿ ಇದ್ ಮಾಡ್ತಾ ಇದ್ರು, ಶೀರ್ಷಾಸನ ಮಾಡ್ತಾ ಇದ್ರು. ಮಧ್ಯದಲ್ಲಿ ಶೀರ್ಷಾಸನ ಮಾಡೋದು ನಮ್ಮ ತಂದೆಗೆ ಲೀಲಾಜಾಲವಾಗಿ ಬರ್ತಿತ್ತು. ಹಾಗೇನೆ ಕೆಲವು ಆಸನಗಳನ್ನ ಮಾಡೋರು. ಸೊ ಅದನ್ನ ನೋಡಿ ಬೆಳೆದೆ ನಾನು. ಸೊ ಅದರಿಂದ ನನ್ಗೆ ಸ್ವಲ್ಪ ಪ್ರಭಾವ ಇತ್ತು ಅದ್ರ ಜೊತೆಗೆ. ಆಮೇಲೆ ನನ್ಗೆ ನಮ್ಮ ಮನೆಯಲ್ಲಿ ಕೃಷಿಕ ಕುಟುಂಬ ಆದ್ರಿಂದ ನಾವು ಹೈಸ್ಕೂಲ್ನವರೆಗೂ ಊರಲ್ಲೇ ಇದ್ದೆ. 7th ವರೆಗೂ ನಮ್ಮ ಊರಲ್ಲೇ ಸ್ಕೂಲ್ ಇತ್ತು. ಅದಾದ್ಮೇಲೆ ಹೈಸ್ಕೂಲ್ ಓದಿದ್ದು ನಾವು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. 5 ಕಿಲೋಮೀಟರ್ ಹೋಗ್ಬೇಕು, ಅದು 5 ಕಿಲೋಮೀಟರ್ ಬರ್ಬೇಕು. ಸೊ ಹಾಗಾಗಿ ನಾವು ಒಂಥರ ಕಷ್ಟ ಜೀವಿಗಳು ಅಂತ ಹೇಳ್ಬೇಕು. ಕಾಲಿಗೂ ಚಪ್ಪಲಿ ಇಲ್ಲದೆ ಹೋಗ್ತಿದ್ದೆ, ಅದನ್ನ ನಾನು ಮೆನ್ಷನ್ ಮಾಡ್ಬೇಕು. ಕಾಲಿಗೂ ಚಪ್ಪಲಿ ಹಾಕೊಂಡು ಹೋದ್ರೆ 1-2 ತಿಂಗಳಲ್ಲಿ ಚಪ್ಪಲಿ ಕಿತ್ತೋಗ್ತಿತ್ತು, ಆ ತರ ರೋಡು. ಸೊ ಹಾಗಾಗಿ ನಾನು ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತಿದ್ದೆ. ಸೊ ಅದು ಕಷ್ಟದ ಅನುಭವ ನಮಗೆ ತುಂಬಾ ಚೆನ್ನಾಗಿ ಇತ್ತು. ಹಾಗಾಗಿ ಆಮೇಲೆ ಕೃಷಿದು ಇಂಥ ಕೆಲಸ ಬರಲ್ಲ ಅಂತಿಲ್ಲ, ಈಗ್ಲೂ ನಾನು ಮಾಡಕ್ಕೆ ರೆಡಿ ಇದ್ದೇನೆ. ನಮ್ಮ ಮನೇಲಿ ಎಲ್ಲರಿಗೂ ಕೃಷಿದು A to Z, ಇದು ಹಸು ಸಾಗಣೆಯಿಂದ ಹಿಡಿದು ಹಾಲು ಕರಿಯೋದು, ಸಗಣಿ ಬಾಚೋದು, ಪ್ರತಿಯೊಂದು ಕೆಲಸನು ಕೃಷಿಕ ಕುಟುಂಬದಲ್ಲಿ ಏನೇನು ಕೆಲಸ ಬರುತ್ತೆ. ಈ ಗದ್ದೆ ನಾಟಿ ಮಾಡೋದ್ರಿಂದ ಗದ್ದೆ ಇದ್ ಮಾಡೋದು, ಕೊಯ್ಲು ಜೊತೆಗೆ ಕ್ಲೀನಿಂಗ್, ಎಲ್ಲ ಕೆಲಸಗಳನ್ನು ನಾವು ನಮ್ಮ ಮನೆಯವರೇ ಮಾಡ್ತಿದ್ವಿ. ಸೊ ಹಾಗಾಗಿ ನಾವು ಒಂಥರ ಕಷ್ಟ ಜೀವಿಗಳು. ಸೊ ಮೈ ಮುರಿದು ಕೆಲಸ ಮಾಡೋರು ಅಂತ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಬಾಡಿ ಫ್ಲೆಕ್ಸಿಬಿಲಿಟಿ ನನಗೆ ಅಲ್ಲಿಂದ ಬಂದಿರೋದು. ಅದ್ರ ಜೊತೆಗೆ ನಾನು ಎಜುಕೇಶನ್ ಮಾಡಿ ಇದು ಕಾಲೇಜು ಮುಗಿಸಿ ನಾನು MSc ಹೋದಾಗ ನಾನು ಅಲ್ಲಿ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ, ಸೈಕ್ಲಿಂಗ್ ನಾನು ಕಲ್ತ್ಕೊಂಡೆ. ಸೊ MSc ಹೋದಾಗ ನಾನು ಮೈಸೂರಲ್ಲಿ ಸ್ಪ್ರಿಂಗ್ ಬೋರ್ಡ್ ಡೈವಿಂಗು ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬಾಡಿ ಫ್ಲೆಕ್ಸಿಬಿಲಿಟಿ ಬಂತು. ಅದಾದ್ಮೇಲೆ ಕೆಲ್ಸಕ್ಕೆ ಸೇರಿದ ಮೇಲೆ, ಮದ್ವೆ ಆದ್ಮೇಲೆ, 2 ಮಕ್ಕಳು ಆದ್ಮೇಲೆ 1994ರಲ್ಲಿ ನನಗೆ ಶಿವಮೊಗ್ಗದವರು ಒಬ್ರು ಟೀಚರ್ ಬಂದು ಇಲ್ಲಿ ಒಂದು ಯೋಗ ಕ್ಯಾಂಪ್, ಯೋಗ ಡೇ ಹಿಂದೆ ಒಂದು ಯೋಗ ಕ್ಯಾಂಪ್ ಮಾಡಿದ್ರು. ಸೊ ಅಲ್ಲಿ ನಾನು ರೆಗ್ಯುಲರ್ ಆಗಿ ಯೋಗ ಮಾಡಕ್ಕೆ ಶುರು ಮಾಡಿದೆ. ಅವ್ರು ಯಾವಾಗ ಹೇಳ್ತಾರೆ, ನನ್ಗೆ ಅವಾಗ 31 ಇಯರ್ಸ್, ಅವ್ರು ಹೇಳ್ತಾ ಇದ್ರು, ಈ ಏಜ್ ಗ್ರೂಪ್ ಅವ್ರಿಗೆ ನಿಮ್ಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಇದೆ, ನೀವು ಯೋಗಕ್ಕೆ ಕಾಂಪಿಟೇಷನ್ಗೆ ಇದ್ ಮಾಡ್ತೀರಾ, ನಾನು ಟ್ರೈನ್ ಮಾಡ್ತೀನಿ ಅಂದ್ರು. ನಾನ್ ಹೇಳ್ದೆ, ನನ್ಗೆ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ, ನನ್ಗೆ 2 ಮಕ್ಕಳಿದ್ದಾರೆ, ಜೊತೆಗೆ ನನ್ ಕೆಲ್ಸ ಇದೆ, ನನ್ಗೆ ಆಗೋದಿಲ್ಲ ಅಂತ ಅವಾಗ ನಾನು ಕೈ ಬಿಟ್ಟೆ. ಅದಾದ್ಮೇಲೆ ಅದು ನನ್ಗೆ ಯೋಗ ಪಾದಾರ್ಪಣೆ ಅವಾಗಾಯ್ತು. ಅದಾದ್ಮೇಲೆ ಮನಗುಂಡಿ ಇವ್ರಿದಾರಲ್ಲ ಸರ್, ಯಾರು ಬಸವಾನಂದ ಗುರೂಜಿಯವರು ಇಲ್ಲಿ ಒಂದು ಯೋಗ ಪ್ಲಸ್ ಉಪವಾಸದ ಒಂದು ಕ್ಯಾಂಪ್ ಮಾಡಿದ್ರು. ಸೊ ಅಲ್ಲಿ ಪ್ರವಚನಗಳು ನಡೀತಾ ಇತ್ತು. ಸೊ ಆ 1 ತಿಂಗಳಲ್ಲಿ 21 ದಿನ ಇದ್ರದ್ದು ದ್ರವ ಮತ್ತೆ ನೀರು ಮತ್ತೆ ದ್ರವ ಆಹಾರದ್ದು ಒಂದು ಇದು ಕೊಟ್ಟಿದ್ರು. ಅದ್ರಲ್ಲಿ ನಾನು ಆ 21 ದಿನ ಉಪವಾಸನೂ ಮಾಡಿದ್ದೆ. ಜೊತೆಗೆ ಬೆಳಗ್ಗೆ ಸಂಜೆ ಯೋಗಾಸನನೂ ಇರ್ತಿತ್ತು. ಅಲ್ಲಿ ಅವ್ರ ಜೊತೆನೆ ಒಬ್ರು ಯೋಗ ಟೀಚರು ಇದ್ರು. ಅವ್ರ ಜೊತೆ ಯೋಗಾಸನನ ನಾನು ರೆಗ್ಯುಲರ್ ಆಗಿ ಮಾಡಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಇದರಿಂದ ಉಪವಾಸದಿಂದ ನನಗೇನ್ ಬಂತಂತಂದ್ರೆ, ನನಗೆ ಗೊತ್ತಾಗೋಂಗೆ ನಾನು ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರೆ, ನಮ್ಮ ವಿಲ್ ಪವರ್ ತುಂಬಾ ಚೆನ್ನಾಗಾಗತ್ತೆ. ಉಪವಾಸ ಮಾಡೋದ್ರಿಂದ ವಿಲ್ ಪವರ್ ತುಂಬಾ ಚೆನ್ನಾಗಾಗತ್ತೆ ಅನ್ನೋದು ನನ್ಗೆ ಅವಾಗ ಗೊತ್ತಾಯ್ತು. ಅದಾದ್ಮೇಲೆ ನಾನು SSY ಅಂತ ಒಂದು ಯೋಗ ಇದಿತ್ತು, ಮರಳವಾಡಿ ಪ್ರಭಾಕರ್ ಗುರೂಜಿಯವರು ಮಾಡ್ತಾ ಇದ್ರು. ಅದನ್ನ ನಾನು ಆ ಟ್ರೈನಿಂಗುನು ತಗೊಂಡೆ. ಅದರಲ್ಲಿ ಹೈಯೆಸ್ಟ್ ಭಾವ ಸಮಾಧಿ ಅನ್ನೋ ಇದ್ರವರೆಗೂ ಹೋದೆ. ನನ್ನ ವೃತ್ತಿ ಜೊತೆ ನಾನು ಅದನ್ನು ಮಾಡ್ಕೊಂಡು ಹೋದೆ.
ಸೊ ಅದರಿಂದನೂ ಅಷ್ಟೇ ಆ ಭಾವ ಸಮಾಧಿ ಅಂತಂದ್ರೆ ಫೈನಲ್ ಡೇ ಮೌನದಲ್ಲಿ ಇರ್ಬೇಕು 5 ದಿನ. ಆ ಮೌನದಲ್ಲಿ ಇದ್ದು ನಮ್ಮ ಭಾವನೆಗಳು ಏನೇನಿದೆ ಅಂದ್ರೆ ಇದೆ ನಂದು ಇವತ್ತಿನ ಲಾಸ್ಟ್ ಡೇ. ಆ ಅದು ಈ ಲಾಸ್ಟ್ ಡೇ ನಿನ್ ಮಕ್ಕಳಿಗೆ ಅಥವಾ ನಿಮ್ ಮನೆಯವ್ರಿಗೆ ನೀನ್ ಏನು ಇನ್ಫಾರ್ಮೇಶನ್ ಕೊಡ್ಬೇಕು, ನೀನ್ ಏನ್ ಬರೀಬೇಕು, ನೀನ್ ಏನ್ ಹೇಳ್ಬೇಕು ಅದನ್ನೆಲ್ಲ ಒಂದ್ ಬುಕ್ಕಲ್ಲಿ ಬರೀರಿ ಅಂತ ಹೇಳಿದ್ರು. ನನ್ಗದು ಈಗ್ಲೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ. ನಾವು ಒಂಥರ ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು, ಎಷ್ಟೊಂದ್ ಜನ ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು ಬರಿತಾ ಹೋದ್ವಿ. ಅಂದ್ರೆ ನಾವು ಅದನ್ನ ಅನುಭವಿಸ್ತಾ ಇದೀವಿ ಅನ್ನೋ ತರ ಬರಿತಾ ಹೋದ್ವಿ. ಎಲ್ಲಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ನಮ್ಗೆ ಏನೇನ್ ಹೇಳ್ಬೇಕು ಎಲ್ಲದನ್ನು ಬರ್ದಿದ್ವಿ. ಅದಾದ್ಮೇಲೆ ಒಂದು ಹೋಮ ಮಾಡಿದ್ರು. ಆ ಹೋಮ ಕುಂಡಕ್ಕೆ ಎಲ್ಲಾ ಬುಕ್ಗಳನ್ನ ಹಾಕಿ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಭಾವನೆಗಳನ್ನೆಲ್ಲ ಸಮಾಧಿ ಮಾಡಿದಂಗೆ, ನಮ್ಗೆ ಏನೇನು ಭಾವನೆಗಳಿತ್ತು ಅದೆಲ್ಲ ಸಮಾಧಿ ಮಾಡ್ದಂಗೆ. ಅದ್ರ ಜೊತೆಗೆ ನಮ್ಮಲ್ಲಿದ್ದ ಏನೇನು ಫೀಲಿಂಗ್ಸ್ ಇತ್ತೋ, ಬ್ಯಾಡ್ ಆಗ್ಲಿ ಗುಡ್ ಆಗ್ಲಿ ಎಲ್ಲವೂ ಒಂಥರ ಸಮಾಧಿ ಆದಂಗಾಯ್ತು. ಅದು ಒಂಥರ ನಮ್ಮ ಇದು ಕ್ಲೆನ್ಸಿಂಗ್ ಅಂತ ಅನ್ಸಿತ್ತು ನನ್ಗೆ. ಅದಾದ್ಮೇಲೆ ನಾನು 2016ರಲ್ಲಿ ನಾನು 15ರಲ್ಲಿ ನಾನು ಇವರು BKS ಅಯ್ಯಂಗಾರ್ ಇದ್ದಾರಲ್ಲ, ಅವರ ಶಿಷ್ಯ ಒಬ್ರು ನಮ್ಮ ಹಾಸನದಲ್ಲಿ ಯೋಗ ಹೇಳ್ಕೊಡ್ತಾ ಇದ್ರು. ಅವ್ರ ಹತ್ರ ನಾನು ರೆಗ್ಯುಲರ್ ಆಗಿ ದಿನ 4:45 5:45 ಅವರು ಒಂದು ಸೆಕೆಂಡು ಆಚೆ ಈಚೆ ಮಾಡ್ತಿರ್ಲಿಲ್ಲ. ಅಲ್ಲಿ ನಾನು ಪವರ್ ಯೋಗ ಮತ್ತೆ ಇದು ಚಿಕಿತ್ಸಾತ್ಮಕ ಯೋಗ ಜೊತೆಗೆ ಯೋಗಾಸನಗಳನ್ನ ಕಲ್ತ್ಕೊಂಡೆ. ಅದು 2021ರವರೆಗೂ ನಡೀತು. ನನಗೆ ಅವರು ಹೇಳೋರು ಕಾಂಪಿಟೇಷನ್ಗೆ ಹೋಗ್ಬೋದು ನೀವು, ಫ್ಲೆಕ್ಸಿಬಿಲಿಟಿ ತುಂಬಾ ಚೆನ್ನಾಗಿದೆ, ಇದನ್ ಮಾಡ್ಬೋದಲ್ಲ ಅಂತೆಲ್ಲ ಹೇಳೋರು. ಸೊ ಅಲ್ಲೂ ನನ್ಗೆ ಯಾವ ಕಾಂಪಿಟೇಷನ್ ಆಗ್ಲಿ ಯಾವ್ದು ನನ್ಗೆ ಬೇಕಾಗಿರ್ಲಿಲ್ಲ. ನನಗೆ ನನ್ನ ಹೆಲ್ತ್ ಬಗ್ಗೆ ಮಾತ್ರ ನಾನು ಕಾನ್ಶಿಯಸ್ ಆಗಿದ್ದೆ. ನನ್ನ ಹೆಲ್ತಿಗೋಸ್ಕರ, ನನ್ನ ಮನಃಶಾಂತಿಗೋಸ್ಕರ ನಾನು ಮಾಡ್ತೇನೆ ಅಂತ. ಸೊ ಹಾಗಾಗಿ ಅಲ್ಲಿ 21ರಲ್ಲಿ ಕರೋನಾ ಬಂದಿದ್ರಿಂದ ಕರೋನಾದಲ್ಲಿ ಅವರು ಕ್ಲಾಸ್ ಸ್ಟಾಪ್ ಮಾಡಿದ್ರು. ಅವಾಗ ಯಾರೋ ನನ್ಗೆ ನನ್ನ ಸುಕೃತ ಅನ್ನಂಗೆ SPYSS ಆನ್ಲೈನ್ ಲಿಂಕ್ ಕೊಟ್ರು, ಝೂಮ್ ಲಿಂಕ್ ಕೊಟ್ರು. ಆ ಝೂಮ್ ಲಿಂಕ್ ಇಂದ ನಾನು SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗದ ಕ್ಲಾಸ್ಗಳನ್ನ ತಗೊಂಡೆ ಆನ್ಲೈನ್ ಅಲ್ಲಿ. ಅದಾದ್ಮೇಲೆ ಟೀಚರ್ ಆಗಿ ಅಲ್ಲೇ ಪ್ರಮೋಟ್ ಆದೆ. ಈಗ್ಲೂ ನಾನು ಟೀಚರ್ ಆಗಿ ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನನ್ಗೆ ಅಲ್ಲೇ ಅವರೆಲ್ಲ ಹೇಳ್ತಾ ಇದ್ರು, ಈಗ ಯೋಗ ಡಿಪ್ಲೊಮೊ ಇದೆಲ್ಲ ಇದೆ, ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಇದೆ, ಅದನ್ನ ನೀವು ಮಾಡ್ಕೋಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರಿಂದ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಮಾಡ್ಬೋದು ಅಂತ ಹೇಳಿದ್ರು. ಸೊ 2005ರಲ್ಲಿ ನಾನು 2004ರಲ್ಲಿ ನಾನು ಡಿಪ್ಲೊಮೊ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಇನ್ ಯೋಗ ಮಾಡ್ಕೊಂಡೆ. ಸೊ ಇದು ನನ್ನ ಯೋಗ ಜರ್ನಿ. ಅದರಿಂದ ನಾನು ಆ ಯೋಗ ಇದಕ್ಕೆ ಡಿಪ್ಲೊಮಾ ಮಾಡ್ಕೊಂಡಾಗ ನನಗೆ ಒಂದಷ್ಟು ಥಿಯರಿಟಿಕಲ್ ಆಸ್ಪೆಕ್ಟ್ ಆಫ್ ಯೋಗ ನನ್ಗೆ ಗೊತ್ತಾಯ್ತು. ನನ್ಗೆ ಥಿಯರಿ ಅದ್ರಲ್ಲಿ ಏನೇನು ಬರುತ್ತೆ ಥಿಯರಿಗಳು ಗೊತ್ತಾಗ್ತಾ ಹೋಯ್ತು. ಸೊ ಅದ್ರಲ್ಲಿ ಈ ಧ್ಯಾನದ ಬಗ್ಗೆ ಸ್ವಲ್ಪ ಹೇಳೋರು. ನನ್ಗೆ ಈ ಧ್ಯಾನದ ಬಗ್ಗೆ ನನ್ಗೇನು ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನನಗೆ ಯಾರೋ ಒಬ್ರು ಈ ನನ್ನ ಯೋಗ ಫ್ರೆಂಡೇ ಕೊಟ್ಟಿದ್ದದನ್ನ. ಒಂದು ಸಲ ಈ ಮಹಾವತಾರ್ ಫೌಂಡೇಶನ್ ಈ ಧ್ಯಾನ ಮಾಡಿ ಅಕ್ಕ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ಗೊಂದು ಲಿಂಕ್ ಕೊಟ್ರು. ಆ ಲಿಂಕ್ ನ ಆನ್ ಅಂಡ್ ಆಫ್ ಅವಾಗ ಜಾಯಿನ್ ಆಗ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ಅವಾಗ ಜಾಯಿನ್ ಆಗ್ತಾ ಇದ್ದಾಗ ನಂಗೊಂದಿನ ಇವ್ರು ಗೀತಾ ನಾಯಕನಟ್ಟಿ ಮೇಡಮ್ ಒಂದಿನ ಕಾಲ್ ಮಾಡಿದ್ರು. ಯೋಗ ಡೇ ಹಿಂದಿನ ದಿನ ಕಾಲ್ ಮಾಡಿದ್ರು. ಮೇಡಮ್ ನೀವೊಂದು ಯೋಗದ ಬಗ್ಗೆ ಸ್ಪೀಚ್ ಕೊಡ್ಬೋದಾ ಅಂತ ಕೇಳಿದ್ರು. ನಾನು ಅವತ್ತು ಬೆಂಗಳೂರಿಗೆ ಹೊರಟಿದ್ದೆ. ನೋಡ್ತೀನಿ ಮೇಡಮ್ ಕೊಡ್ತೇನೆ ಅನ್ನೋ ತರ ಹೇಳ್ದೆ. ಆಮೇಲೆ ನನ್ಗೆ ಆಗಲ್ಲ ಅಂತಾನು ಹೇಳಿದೆ. ನನ್ಗೆ ಅವತ್ತೇ ನಾನು ಇದಕ್ ಹೊರಟಿದ್ದೆ, ಸೊ ಆಗಲ್ಲ ಅಂತ ಹೇಳಿ ನಾನು ಅವತ್ತು ಯೋಗ ಬಗ್ಗೆ ಸ್ಪೀಚ್ ಕೊಡಕ್ ಆಗ್ಲಿಲ್ಲ. ಸೊ ಇದು ನನ್ಗೆ ಧ್ಯಾನದ ಜರ್ನಿ ಶುರುವಾಗಿದ್ದು. ಅದಾದ್ಮೇಲೆ ಅಯ್ಯಪ್ಪ ಪಿಂಡಿಯವರು ಹಾಸನದಲ್ಲಿ ಒಂದು ಯೋಗ ಯಜ್ಞ ಮಾಡಿದ್ರು. ಯೋಗ ಚಕ್ರನ ಏನೋ ಧ್ಯಾನ ಚಕ್ರ ಇದು ಮಾಡಿದ್ರು ಇಲ್ಲಿ. ಅಲ್ಲಿ ನನ್ನ ಫ್ರೆಂಡ್ ನನ್ಗೆ ಯಾರು ಲಿಂಕ್ ಕೊಟ್ಟಿದ್ರು ಅವರು ಆ ಯಜ್ಞಕ್ಕೆ ಬಂದಿದ್ರು. ಸೊ ನನ್ನನ್ನು ಕರೆದ್ರು ಹಾಸನಕ್ಕೆ. ನಮ್ಮನೇಲೆ ಬಂದು ಉಳಿದಿದ್ರು. ನಾನ್ ಹೋಗ್ತೇನಲ್ಲ, ನೀವು ಬರ್ತೀರಾ ಅಂತ. ನಾನು ಹೇಗೋ ಅವರನ್ನ ಬಿಟ್ಟು ಬರಕ್ಕೆ ಅಂತ ನನ್ನ ವೆಹಿಕಲ್ ಅಲ್ಲಿ ನಾನು ಕರ್ಕೊಂಡು ಹೋದ್ನಲ್ಲ. ಅವಾಗ ನೋಡೋಣ ನಡೀರಿ, ನನ್ಗೆ ಆದ್ರೆ ಕೂತ್ಕೋತೀನಿ, ಇಲ್ಲಾಂದ್ರೆ ನಾನು ಎದ್ ಬರ್ತೀನಿ, ನೀವು ಕಂಟಿನ್ಯೂ ಮಾಡೋರಂತೆ ಅಂತ. ಅವಾಗ್ಲೇ ನನ್ಗೆ ಈ ಶಾಂತ ಮುರಳೀಧರ್ ಮೇಡಮ್ ಇದ್ರಲ್ಲ, ಅವರು ನನ್ಗೆ ಅಲ್ಲಿ ನಮ್ಮ ಧ್ಯಾನ ಚಕ್ರದಲ್ಲಿ ಸಿಕ್ಕಿದವರು. ಅವರು ದಂಪತಿ ಸಮೇತ ಬೆಂಗಳೂರಿಂದ ಬಂದಿದ್ರು. ಸೊ ಹಾಗೆ ನಾನು ಅಲ್ಲಿ ಹೋಗಿ ಕುತ್ಕೊಂಡಾಗ ನಾನು ಆ 3 ಗಂಟೆ ನನಗೆ ಕಳೆದಿದ್ ಗೊತ್ತಿಲ್ಲ. ನನ್ನ ಫ್ರೆಂಡ್ ಯಾರು ಕರ್ಕೊಂಡೋಗಿದ್ರು ಅವರಿಗೆ ಆಚೆ ಈಚೆ ಆಗ್ತಾ ಇತ್ತಂತೆ. ನಾನು 3 ಗಂಟೆ ಕಳೆದಿದ್ ಗೊತ್ತಾಗಿಲ್ಲ. ನಾನು ಹೇಳಿದೆ, ನನಗೆ 3 ಗಂಟೆ ನನ್ಗೇನೋ ಇದಾಗಿಲ್ಲ, ಗೊತ್ತಾಗಿಲ್ಲ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅಯ್ಯೋ ನನ್ಗೆ ಆಗಿಲ್ಲ, ನಿಮ್ಗೆ ಆಗಿದೆ. ಓ ನೀವು ಯೋಗನ ಧ್ಯಾನದ ತರ ಮಾಡ್ತೀರಾ ನೋಡಿ, ಹಾಗಾಗಿ ನಿಮ್ಗೆ ಯೋಗ
ತುಂಬಾ ಚೆನ್ನಾಗಿ ಅಲ್ಲ ಧ್ಯಾನ ತುಂಬಾ ಚೆನ್ನಾಗಾಗತ್ತೆ, ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು ಅಂತ ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರು. ಆಮೇಲೆ ಇವರು ಶಾಂತ ಮುರಳೀಧರ್ ಮೇಡಮ್ ಅಷ್ಟೇ, ನೀವು ಧ್ಯಾನ ಮಾಡಿ ಒಳ್ಳೇದಾಗತ್ತೆ, ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಸೊ ಆವಾಗಿಂದ ಸ್ವಲ್ಪ ಸೀರಿಯಸ್ನೆಸ್ ಬಂತು ನನ್ಗೆ, ಒಂಚೂರು ಧ್ಯಾನ ಮಾಡ್ಬೇಕು ಅಂತ. ಆಗಿಂದ ನಾನು ರೆಗ್ಯುಲರ್ ಆಗಿ ಇದಕ್ಕೆ ಜಾಯಿನ್ ಆಗಕ್ ಶುರುವಾದೆ. ಹಾಸನದ ಧ್ಯಾನ ಚಕ್ರ ಮುಗಿದ್ಮೇಲೆ ನಾನು ಇದಕ್ಕೆ ಧ್ಯಾನ ಗ್ರೂಪಿಗೆ ಜಾಯಿನ್ ಆಗಕ್ ಶುರುವಾಗಿದ್ದು. ಅಲ್ಲಿ ನಾನು ಧ್ಯಾನನ ತುಂಬಾ ಆಳವಾಗಿ ಮಾಡದೇ ಇದ್ರು ಆನ್ ಅಂಡ್ ಆಫ್ ನಾನು ಮಾಡ್ತಾ ಹೋದೆ. ಕೆಲವೊಂದ್ಸಲ ಜಾಸ್ತಿ ಹೊತ್ತು ಕುತ್ಕೋತಾ ಇದ್ದೆ. ನನ್ಗೆ ಇಲ್ಲಿ ಧ್ಯಾನದಿಂದ ತುಂಬಾ ಇಂಪ್ರೂವ್ಮೆಂಟ್ ಅಂತ ಏನಾಗದೇ ಇದ್ರು ನಮ್ಮ ಮನಃಶಾಂತಿ, ನಮ್ಮ ಮನೆಯಲ್ಲಿ ಚೇಂಜಸ್ ನಾನು ನೋಡ್ದೆ. ನಾನು ನೆಮ್ಮದಿಯಾಗಿರೋದ್ರಿಂದ, ನಾನು ಕಾಮ್ ಆಗಿರೋದ್ರಿಂದ, ನಾನು ಬೇರೆಯವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಜೊತೆಗೆ ನಮ್ಮ ಸಂಬಂಧ ತುಂಬಾ ಚೆನ್ನಾಗ ಆಗ್ತಾ ಬಂತು. ಸೊ ಅದು ನನ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹಾಗೇನೆ ಅದ್ರ ಜೊತೆಗೆ ನಾನು ಈ ಧ್ಯಾನಕ್ಕಿಂತ ಹೆಚ್ಚಾಗಿ ನಾನು ಜ್ಞಾನ ಪಡೆದಿದ್ದು ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ಒಂದೊಂದು ವಿಷಯದಲ್ಲ, ಈ ಅನುಭವಗಳನ್ನ ಹೇಳ್ತಾರಲ್ಲ, ಅದರಿಂದ ನಾನು ಎಷ್ಟೊಂದು ನನಗೆ ಬಂದ ಡೌಟ್ ಅನ್ನ ನಾನು ಅವಾಗ್ಲೇ ಕೇಳೋದು ನನ್ನ ಅಭ್ಯಾಸ, ಮೊದ್ಲಿಂದನೂ ನಾನು ಹಾಗೇನೆ. ಸೊ ಆ ಪ್ರತಿಯೊಂದಕ್ಕೂ ನನಗೇನೇನ್ ಬೇಕೋ ಅದು ಕ್ಲಾರಿಟಿ ತಗೊಳ್ತಾನೆ ಹೋದೆ. ಅದ್ರ ಬಗ್ಗೆ ನಾನು ಬರೀ ಇಲ್ಲೇ ಕ್ಲಾರಿಟಿ ತಗೊಂಡು ಬಿಡೋದಿಲ್ಲ, ಅದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತೇನೆ. ಅದ್ರ ಬಗ್ಗೆ ನಾನು ಇದನ್ನ ವಿಷಯಗಳನ್ನ ಹುಡುಕಿ ಅದನ್ನ ಇನ್ನೂ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತೇನೆ, ತಿಳ್ಕೊತಾ ಹೋಗ್ತೇನೆ. ಸೊ ಹಾಗಾಗಿ ನನ್ಗೆ ಇದು ಧ್ಯಾನದಲ್ಲಿ ಪಡೆದಿದ್ದಕ್ಕಿಂತ, ಜ್ಞಾನ ಮಾಡಿ ಪಡೆದಿದ್ದಕ್ಕಿಂತ ಈ ಜ್ಞಾನ ಹಂಚಿಕೆಯಲ್ಲಿ ನಾನು ಪಡೆದ ಜ್ಞಾನ ತುಂಬಾ ಜಾಸ್ತಿ ಆಯ್ತು. ನನ್ಗೆ ನನ್ನ MSc PhD ನನ್ಗೇನು ಅಲ್ಲ, ಇದು ಈ ಆತ್ಮಜ್ಞಾನ, ಈ ಜೀವನ ಶೈಲಿ ಆಗ್ಬೋದು, ಎಲ್ಲದೂ ನನ್ಗೆ ತುಂಬಾ ಇಷ್ಟ ಆಗ್ತಾ ಬಂತು. ಹಾಗೇನೆ ನಾನು ಅದನ್ನ ತೀವ್ರವಾಗಿ ತೀಕ್ಷ್ಣವಾಗಿ ಅದನ್ನ ಅನಲೈಸ್ ಮಾಡ್ತಾ ಹೋದೆ. ಹಾಗೇನೆ ಅನಲೈಸ್ ಮಾಡ್ತಾ ಇದ್ದೀನಿ. ಮಾಡಿದ್ದನ್ನ ನಾನು ಅವಾಗ್ಲೇ ತಕ್ಷಣಕ್ಕೆ ಯಾರಿಗಾರ ಹೇಳ್ಬೇಕು, ನನ್ಗೆ ಇಮಿಡಿಯೇಟ್ ವಿಕ್ಟಮ್ ನನ್ನ ಹಸ್ಬೆಂಡ್, ನಾನು ಅವ್ರಿಗೆ ತಕ್ಷಣ ಹೇಳ್ತೇನೆ ಇದು ಹೀಗೆ ಅಂತ. ಮತ್ತೆ ಜೊತೆಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಸಾಕು, ನಾನು ಯಾವಾಗ್ಲೂ ಧ್ಯಾನದ ಬಗ್ಗೆನೇ ಮಾತಾಡೋದು. ನಾನೀಗ ಅದು ಇದು ಏನೂ ಮಾತಾಡೋದಿಲ್ಲ. ಹೆಚ್ಚಿನ ಜನ ಇವಾಗ ಧ್ಯಾನಿಗಳು ಅಥವಾ ಧ್ಯಾನದಲ್ಲಿ ಆಸಕ್ತಿ ಇರೋರು ಮಾತ್ರ ಫೋನ್ ಮಾಡ್ತಾರೆ. ಅವ್ರ ಜೊತೆ ಎಲ್ಲ ನಾನು ಮಾತಾಡೋದು ಈ ಧ್ಯಾನದ ಬಗ್ಗೆ, ಆತ್ಮಗಳ ಬಗ್ಗೆ. ನಾನು ಎಷ್ಟೊಂದ್ ಜನಕ್ಕೆ ನಾನು ಹೇಳ್ಬಿಡಿನಿ, ಏನೋ ಗಂಧ ಗಾಳಿ ಇದ್ದವ್ರಿಗೂ ಈ ಧ್ಯಾನದ ಬಗ್ಗೆ ತುಂಬಾ ಹೇಳಿದ್ದೇನೆ. ಅವ್ರು ಯಾವ ತರ ತಗೊಂಡಿದ್ದಾರೆ ಏನೋ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳೋದನ್ನು, ಜೊತೆಗೆ ಈ ತರ ನಾಲೆಡ್ಜ್ ಸಿಗುತ್ತೆ. ಈಗ ನಿಮ್ಗೆ ಧ್ಯಾನ ಮಾಡಿ ಏನೇನೋ ಪಡೆಯೋದಕ್ಕಿಂತ ನಿಮ್ಗೆ ನಿಮ್ಮ ಜೀವನಕ್ಕೆ ತುಂಬಾ ನಾಲೆಡ್ಜ್ ಸಿಗುತ್ತೆ ಅನ್ನೋದನ್ನ ತುಂಬಾ ಪ್ರಚಾರ ಮಾಡಿದ್ದೀನಿ ನಾನು. ಅದನ್ನ ಹೇಳ್ತಾನೆ ಹೋಗ್ತಾ ಇದ್ದೀನಿ. ಅದು ಎಷ್ಟು ಜನ ಯಾವ ತರ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗೆ ನಾನು ಧ್ಯಾನದ ಜರ್ನಿ ಸ್ಟಾರ್ಟ್ ಮಾಡಿದ್ದೇನೆ. ಇದ್ರಲ್ಲಿ ನಾನು ಎಷ್ಟೊಂದು ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡಿದ್ದೇನೆ. ಇದ್ರಲ್ಲಿ ಕಲ್ತ್ಕೊಂಡಿದ್ದೇನಪ್ಪಾ ಅಂತಂದ್ರೆ, ನಾನು ಈ ಸಮಗ್ರ ಜೀವನ ಶೈಲಿಯೊಳಗೆ ಎಲ್ಲರ ಸ್ಪೀಚ್ ಇಂದ ನಾನು ಕಲ್ತ್ಕೊಂಡಿದ್ದು ಈ ಆತ್ಮಗಳ ಸಂಬಂಧ, ಇದು ಆತ್ಮ ಹೇಗೆ, ಅದೆಲ್ಲದ್ರ ಬಗ್ಗೆ ನಾನು ಅದನ್ನ ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದನ್ನ ಪೂರ್ತಿ ನಾನು ವಿಶದವಾಗಿ ತಿಳ್ಕೊಂಡಿದ್ದೀನಿ ಅಂತಲ್ಲ, ಇನ್ನು ತಿಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ಸ್ವರ ವಿಜ್ಞಾನನ ನಾನು ಅಳವಡಿಸ್ಕೊಂಡಿದ್ದೇನೆ. ಸ್ವರ ವಿಜ್ಞಾನನ ನಾನು ಸರಿಯಾಗಿ ತಿಳ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಅದರಿಂದ ಉಪಯೋಗನೂ ಪಡಿತಾ ಇದ್ದೇನೆ. ಶಿವಂಭು ಚಿಕಿತ್ಸೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಿದ್ದೇನೆ 7-8 ತಿಂಗಳಿಂದನು. 10 ತಿಂಗಳೇ ಆಯ್ತು. ಅದರಿಂದ ತುಂಬಾ ನನ್ಗೆ ಏನು ವೇರಿಯೇಷನ್ ಆಗುವಷ್ಟು, ಅಂದ್ರೆ ನನ್ಗೆ ಯಾವ್ದು ಏಲಿಂಗ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನನ್ಗೆ ವೇರಿಯೇಷನ್ ನನ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಸೊ ನಾನು ಅದನ್ನ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಕ್ವಾಂಟಮ್ ಹೀಲಿಂಗು ನಾನು ಈಗೊಂದಿನ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದೇನೆ. ಅದು ನನ್ಗೆ ಖುಷಿ ಇದೆ. ಕ್ವಾಂಟಮ್ ಹೀಲಿಂಗ್ ಅನ್ನ ತಿಳ್ಕೊಂಡಿದ್ದೇನೆ. ಹಾಗೇನೆ ಕಲರ್ ಥೆರಪಿ ಮಾಡ್ತಾ ಇರ್ತೇನೆ. ನಂಗೆ ಒಂದೊಂದ್ಸಲ ಯಾವತ್ತು ಬ್ಯಾಕ್ ಪೇನ್ ಬಂದಾಗ ನಾನು ಇಲ್ಲಿ ಬ್ಲ್ಯಾಕ್ ಹಚ್ಕೊಳ್ಳೋದ್ರಿಂದ ನನ್ಗೆ ಬ್ಯಾಕ್ ಪೇನ್, ಅಥವಾ ಈ ಹೆಬ್ಬೆರಳಿಂದ ಇದು ಹಚ್ಕೊಳ್ಳೋದ್ರಿಂದ ಬ್ಯಾಕ್ ಪೇನು ಹೋಗುತ್ತೆ. ಅದ್ರ ಜೊತೆಗೆ ನಾನು ಅದಕ್ಕೆ ಕರೆಸ್ಪಾಂಡಿಂಗ್ ಯೋಗಾನು ಮಾಡ್ತೇನೆ. ಸೊ ಅದರಿಂದ ಬ್ಯಾಕ್ ಪೇನ್ ಹೋಗುತ್ತೆ. ಸೊ ಅದನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ಆಮೇಲೆ ಆಕ್ಯುಪ್ರೆಷರ್ ಥೆರಪಿ ನಾನು ಇದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿಂದ, ಅಲ್ಲೊಂದು ಸರ್ಟಿಫೈಡ್ ಕೋರ್ಸ್ನು ಅಟೆಂಡ್ ಮಾಡಿದ್ರಿಂದ ಕೆಲವೊಂದು ಆಕ್ಯುಪ್ರೆಷರ್ ನ ಬೇರೆಯವ್ರಿಗೂ ಮಾಡಿದ್ದು ಉಂಟು, ನಾನು ಮಾಡ್ಕೊಂಡಿದ್ದು ಉಂಟು. ಅದರಿಂದ ಸಫಲತೆಯನ್ನು ಕಂಡಿದ್ದೇನೆ. ಆಮೇಲೆ ವೈಬ್ರೇಷನ್ ಥೆರಪಿ, ಅದು ಸರ್ ಒಂದು ವೈಬ್ರೇಟರ್ ತಂದಿಟ್ಕೊಂಡಿದ್ರು. ಅದನ್ನ ನಾನು ಅದನ್ನ ನೋಡಿದೆ. ನಾನು ಇದಕ್ಕೆ ಹೋದಾಗ, ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ಗೆ ಹೋದಾಗ ಅದು ತುಂಬಾ ಒಂಥರ ಉಪಯೋಗ ಆಯ್ತು ಅಂತ ಅನಿಸ್ತು ನನ್ಗೆ. ನಾನು ಮೊನ್ನೆಲಿ ಒಂದು ವೈಬ್ರೇಟರ್ ನೋಡಕ್ಕೆ ಅಂತಾನು ಹೋಗಿದ್ದೆ.
ಅದನ್ನ ತಗೋಬೇಕು ಅನ್ನೋ ಐಡಿಯಾದಲ್ಲೂ ಇದೆ. ಅದು ವೈಬ್ರೇಷನ್ ಥೆರಪಿನೂ ತುಂಬಾ ಉಪಯೋಗ ಆಗತ್ತೆ ಅಂತ ಗೊತ್ತಾಗಿದೆ. ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಅಳವಡಿಸ್ಕೊಂಡಿದ್ದೇನೆ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದ್ರೆ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡೋದ್ ನಿಲ್ಲಿಸ್ತೇನೆ, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಮತ್ತೆ ನಾನು 9 ಗಂಟೆ ತನಕ ಏನು ತಗೊಳ್ಳೋದಿಲ್ಲ. ತಗೊಂಡ್ರು ಏನಾದ್ರು ಲಿಕ್ವಿಡ್ ಅಥವಾ ಏನಾ ಒಂದು ಫ್ರೂಟ್ ಅಕಸ್ಮಾತ್ ತಗೊಂಡ್ರೆ ಹೆಚ್ಚಿನ ದಿನ ನಾನು ಏನು ಸೇವಿಸೋದಿಲ್ಲ. ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತಗೊಂಡಿದೆ ಮಾಡ್ತಾ ಇದ್ದೇನೆ. ಸೊ ಆರೋಗ್ಯ ಇಂಪ್ರೂವ್ ಆಗಿದೆ. ನಂಗೆ ಒಂದ್ ಸ್ವಲ್ಪ ಇದು ಅಲ್ಲಿ ಇಲ್ಲಿ ಇದ್ದ ಒಂದ್ ಸ್ವಲ್ಪ ಬೊಜ್ಜುಗಳು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ. ಆಮೇಲೆ ಈ ಕೋಲ್ಡ್ ವಾಟರ್ ಬಾತ್ ಸರ್ ಸಜೆಸ್ಟ್ ಮಾಡಿದ ದಿನದಿಂದಾನೇ ನಾನು ಅಳವಡಿಸ್ಕೊಂಡಿದ್ದೇನೆ. ನಾನು ಈಗ್ಲೂ ಕೋಲ್ಡ್ ವಾಟರ್ ಬಾತೇ ಮಾಡೋದು. ಅದು ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ, ಅದ್ರ ಜೊತೆಗೆ ಇದು ನಮ್ಮ ಬಾಡಿನೂ ಫ್ರೆಶ್ ಆಗಿರುತ್ತೆ ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೇನೆ. ಈಗ್ಲೂ ಮಳೆಗಾಲ ಶುರುವಾದ್ರೂ ನಾನು ಕೋಲ್ಡ್ ವಾಟರ್ ಬಾತನ್ನೇ ಮಾಡ್ತಾ ಇದ್ದೇನೆ. ಹಾಗೇನೆ ಇದು ಮುದ್ರಾ ಥೆರಪಿ ನಾನು ಯೂಸ್ ಮಾಡ್ತೇನೆ. ಎಸ್ಪೆಷಲಿ ಅಸಿಡಿಟಿ, ಏನಾದ್ರು ಅಸಿಡಿಟಿ ಅಂತ ಅನಿಸ್ದಾಗ ಅದನ್ನ ಮುದ್ರಾ ಥೆರಪಿ ಮಾಡ್ತೇನೆ, ಮುದ್ರೆಗಳನ್ನ ಮಾಡ್ತೇನೆ. ಅದ್ರ ಜೊತೆಗೆ ಮನೆಮದ್ದುಗಳನ್ನು ಹಲವಾರು ಮನೆಮದ್ದುಗಳನ್ನು ಈಗ ಅಕಸ್ಮಾತ್ ಒಂದ್ ಸ್ವಲ್ಪ ಗಂಟಲಲ್ಲಿ ಕಿಚ್ ಅನ್ಸಿದ್ರೆ ಅಂತ ಇದಕ್ಕೆ ನಾನು ಮನೆಮದ್ದುಗಳನ್ನು ಮಾಡ್ತೇನೆ. ಹಾಗೇನೆ ನಾನು ಇದೆಯಲ್ಲ ಗರಿಕೆ ಜ್ಯೂಸು, ಅದು ತುಂಬಾ ಒಳ್ಳೇದಂತ ಹೇಳಿದ್ರಲ್ಲ, ಅವತ್ತಿಂದ ನಾನು 21 ದಿನ ಗರಿಕೆ ಜ್ಯೂಸನ್ನ ನಮ್ಮನೆಯವರಿಗೆ ಸ್ವಲ್ಪ ಬೆನ್ನು ಇಚ್ಚಿಂಗ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಗರಿಕೆ ಒಂದು ಅರ್ಧ ಲೋಟ ಗರಿಕೆ ರಸನ ನಾನು ಕುಡ್ದೆ, ಅವರಿಗೂ ಕೊಟ್ಟಿದ್ದೆ. ಸೊ ಹಾಗಾಗಿ ಆ ಇಚ್ಚಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ಹಾಗೇನೆ ಒಂದೊಂದ್ಸಲ ಕುಂಬಳಕಾಯಿ ಜ್ಯೂಸು ನಾನು ಯೂಸ್ ಮಾಡ್ತೇನೆ. ಇದು ಅದ್ರ ಜೊತೆಗೆ ಈ ಅಗಸೆ ಮಜ್ಜಿಗೆ ಅಂತ ಹೇಳಿ, ಅದು ಫೈಬ್ರಸ್ ಅಗಸೆ ಬೀಜದಲ್ಲಿ ಫೈಬರ್ ಇರೋದ್ರಿಂದ ಅಗಸೆ ಬೀಜನ ಪುಡಿ ಮಾಡಿ ಅದ್ರ ಜೊತೆಗೆ ಮೊಸರು ಹಾಕೊಂಡು ಅದನ್ನ ಮಜ್ಜಿಗೆ ತರ ಮಾಡ್ಕೊಂಡು ಅಗಸೆ ಮಜ್ಜಿಗೆ ಊಟ ಆದ್ಮೇಲೆ ಅಥವಾ ತಿಂಡಿ ಆದ್ಮೇಲೆ 1 ಕಪ್ ಕುಡಿಯೋದ್ರಿಂದ ನಮ್ಮ ಈ ಹೊಟ್ಟೆ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಅಂತ ಹೇಳಿ ನಾನು ಅಗಸೆ ಮಜ್ಜಿಗೆನ ಯೂಸ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ತಂಗಳನ್ನ, ಅಂದ್ರೆ ರಾತ್ರಿ ಅನ್ನ ಉಳಿದಿರುತ್ತಲ್ಲ, ಮಾಲಿನಿ ಸುತ್ತೂರ್ ಮೇಡಮ್ ಒಂದ್ಸಲ ಹೇಳಿದ್ರು, ಅದು ಭೂಲೋಕದ ಅಮೃತ ಅಂತ ಹೇಳಿ. ಸೊ ಅದನ್ನ ನಾನು ಅಳವಡಿಸ್ಕೊಂಡಿದ್ದೇನೆ. ರಾತ್ರಿ ಅನ್ನ ಉಳಿದಿದ್ರೆ ಅದಕ್ಕೆ ನಾನು ಮೊಸರು ಸ್ವಲ್ಪ ಈರುಳ್ಳಿ ಉಪ್ಪು ಹಾಕಿ ಕಲಸಿಟ್ಟಿರ್ತೇನೆ. ಅದನ್ನ ಬೆಳಗ್ಗೆ ತಗೋತೇವೆ. ಮನೆಯವರು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಡೈಜೆಷನ್ ಇಶ್ಯೂಸ್ ಏನಿದ್ರು ಅದನ್ನ ಕ್ಲಿಯರ್ ಆಗತ್ತೆ ಅಂತ ಕಂಡ್ಕೊಂಡಿದ್ದೇನೆ. ಆಮೇಲೆ ರೇಖಿ ಕ್ಲಾಸ್ನ ನಾನು ಇಲ್ಲಿ ರೆಗ್ಯುಲರ್ ಆಗಿ ನನಗೆ ರೇಖಿ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ. ಅನುಪಮ ಮೇಡಮ್ ಅವ್ರದ್ದು. ಆದ್ರೆ ನಾನು ರೇಖಿ ಇದನ್ನ ಆನ್ಲೈನ್ ಅಲ್ಲಿ ಕಲ್ತ್ಕೊಂಡಿದ್ದೇನೆ. ರೇಖಿ ಫಸ್ಟ್ ಲೆವೆಲ್ ನ ಆನ್ಲೈನ್ ಅಲ್ಲಿ ಕಲ್ತ್ಕೊಂಡಿದ್ದೇನೆ. ರೇಖಿ ಹೀಲಿಂಗ್ ಅನ್ನು ನಾನು ಮಾಡ್ಕೋತೇನೆ, ಚಕ್ರ ಹೀಲಿಂಗು ಮತ್ತೆ ರೇಖಿ ಹೀಲಿಂಗ್ ಅನ್ನ ನನಗ್ ಮಾತ್ರ ನಾನು ಮಾಡ್ಕೋತೇನೆ. ನಾನು ಬೇರೆಯವರಿಗೆ ಮಾಡಕ್ ಟ್ರೈ ಮಾಡಿಲ್ಲ, ಯಾಕೆಂದ್ರೆ ಲೆವೆಲ್ 2 ನಾನು ಮಾಡಿಲ್ಲ. ಸೊ ಇಷ್ಟು ನಾನು ಮತ್ತೆ ಡಿಪ್ ಡಯಟ್ ಅನ್ನ ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡಿದ್ದೇನೆ. ನನ್ನ ಎಲ್ಲದನ್ನು ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಇಷ್ಟನ್ನೆಲ್ಲ ನಾನು ಇದರಿಂದ ಏನು ಮಹಾವತಾರ ಫೌಂಡೇಶನ್ ಅಲ್ಲಿ ಕೊಟ್ಟ ಶಿಕ್ಷಣದಿಂದ, ಕೊಟ್ಟ ಮಾಹಿತಿಗಳಿಂದನೇ ನಾನು ಇವನ್ನೆಲ್ಲ ಅಳವಡಿಸ್ಕೊಂಡಾಗಿರೋದು. ಸೊ ಇದನ್ನ ನಾನು ಅಳವಡಿಸ್ಕೊಳ್ಳೋದಲ್ದೆ ಬೇರೆಯವ್ರಿಗೂ ಹೇಳಿದ್ದೇನೆ. ಅವ್ರು ಎಷ್ಟು ಮಟ್ಟಿಗೆ ಅಳವಡಿಸ್ಕೋತಾರೆ ಅನ್ನೋದನ್ನ ನಾನು ಅವ್ರಿಗೆ ಬಿಟ್ಟಿದ್ದೇನೆ. ಇಷ್ಟನ್ನ ನಾನು ಮಾಡ್ತಾ ಬಂದಿದ್ದೇನೆ. ಅದ್ರ ಜೊತೆಗೆ ನಾನು ಒಟ್ಟಾಗಿ ಹೇಳ್ಬೇಕಂತಂದ್ರೆ, ನನ್ನ ಯೋಗ ನನ್ಗೆ ಜೀವದ ಒಂದು ಅಂಗ ಆದ್ರೆ ಧ್ಯಾನನೂ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿ ನಾನು ಮಾಡ್ಕೊಂಡಿದ್ದೇನೆ. ಈಗ ಪ್ರಸ್ತುತವಾಗಿ ನಾನು ದಿನ 2:30, ನಾನು ರಾತ್ರಿ 10:30 ಗಂಟೆಗೆ ನಾನು ಮಲಗ್ತೇನೆ. ಬೆಳಗ್ಗೆ 2:30ಗೆ ಹೇಳ್ತೇನೆ, ತಣ್ಣೀರ್ ಸ್ನಾನ ಮಾಡ್ತೇನೆ, 3 ಗಂಟೆಗೆ ಧ್ಯಾನ ಕೂತ್ಕೋತೇನೆ. 4:45ಗೆ ನನಗೆ ಯೋಗಕ್ಕೆ ಜಾಯಿನ್ ಆಗೋದ್ರಿಂದ 4:45ಗೆ ಒಂದು ಅಲಾರಾಮ್ ಇಟ್ಟಿರ್ತೇನೆ. ಆ ಅಲಾರಾಮ್ ಒಂಚೂರು ಶಬ್ದ ಆದ ತಕ್ಷಣ ಅಲರ್ಟ್ ಆಗಿ ಧ್ಯಾನದಿಂದ ಬಂದು ನಾನು ಯೋಗ ಕ್ಲಾಸಿಗೆ ಜಾಯಿನ್ ಆಗ್ತೇನೆ. ಯೋಗನ ನಾನು 5 ಗಂಟೆಯಿಂದ 6:30 ತನಕ ಯೋಗ ಮಾಡ್ತೇನೆ. 6ರಿಂದ 6:30ಯಿಂದ ನಾನು ವಾಕಿಂಗ್ ಹೋಗ್ತೇನೆ. ವಾಕಿಂಗ್ ಅಲ್ಲಿ ನಾನು ಈ ಸ್ವಾಧ್ಯಾಯಗಳನ್ನೆಲ್ಲ ಕೇಳೋದು ನಾನು ವಾಕಿಂಗ್ ಮಾಡ್ತಾ. ಸೊ ವಾಕಿಂಗ್ ಮಾಡಿ ಆಮೇಲೆ ನಾನು 7:45ಗೆ ಮನೆಗೆ ಬಂದು ನನ್ನ ರುಟೀನ್ ಕೆಲಸಕ್ಕೆ ಜಾಯಿನ್ ಆಗ್ತೇನೆ. ನನ್ನ ಮನೆಯಲ್ಲಿ ಎಲ್ಲದೂ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಧ್ಯಾನದಿಂದ ಮತ್ತೆ ಯೋಗದಿಂದ ನನ್ಗೆ ತುಂಬಾ ಉಪಯೋಗ ಆಗಿದೆ. ಇದೆಲ್ಲ ಕೊಟ್ಟದ್ದು ನಮ್ಮ ಮಹಾವತಾರ್ ಫೌಂಡೇಶನ್. ಈ ಮಹಾವತಾರ್ ಫೌಂಡೇಶನ್ಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇದರಲ್ಲಿ ನನ್ಗೆ ಇದು ಲೈಫ್ ಸ್ಟೈಲ್ ಅಂದ್ರೆ ಸಮಗ್ರ ಜೀವನ ಶೈಲಿ ತುಂಬಾ ಇಷ್ಟ ಆಯ್ತು.
ಅದ್ರ ಜೊತೆಗೆ ಬೇರೆ ಬೇರೆ ವಿಷಯದ ಬಗ್ಗೆ ಜ್ಞಾನ ಕೊಟ್ಟದ್ದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಈಗ ಯಾವುದೇ ಒಂದು ವಿಷಯನ ಆರಾಮಾಗಿ ಮಾತಾಡ್ಬೋದು ಅನ್ನೋ ಸ್ಥಿತಿಗೆ ನಾನು ಬಂದಿದ್ದೇನೆ. ಇದೆಲ್ಲ ನನ್ಗೆ ಮಹಾವತಾರ್ ಫೌಂಡೇಶನ್ ಕೊಟ್ಟಿದ್ದು. ಇದಕ್ಕೆ ನಾನು ಮಹಾವತಾರ್ ಫೌಂಡೇಶನ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ರಂಗನಾಥ ಗುರುಗಳಿಗೆ ಮತ್ತೆ ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್.